ಕಂಡ ಕಡೆ ಗುಂಡಿಟ್ಟು ಸುಡೋದನ್ನ ಬಹುಶಃ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಸ್ನೇಹಿತರೆ. ಶೂಟ್ ಅಟ್ ಸೈಟ್ ಅನ್ನೋದನ್ನ ಕೇಳಿರ್ತೀವಿ, ಆದ್ರೆ ಎಂದಾದ್ರೂ ಶೂಟ್ ಹಿಂದೂ ಅಟ್ ಸೈಟ್ ಕೇಳಿದೀರಾ? ಹೌದು ಸ್ನೇಹಿತರೆ, ಕೇಳಿದೊಡನೆ ಪ್ರತಿಯೊಬ್ಬ ಭಾರತೀಯರ ರಕ್ತ ಕುದಿಯುವಂತಹ ಭಯಾನಕ ಕೃತ್ಯ ನಿನ್ನೆ ನಡೆದು ಹೋಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡದ ಹುಡುಗ ಕಶ್ಯಪ್. ಮಾಹಿತಿಯ ಪ್ರಕಾರ ನಿನ್ನೆ ಮಂಗಳವಾರ 22 ಏಪ್ರಿಲ್ 2025ರಂದು ಬೆಳಗ್ಗೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯಲ್ಪಡುವ ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರೆಲ್ಲರೂ ಮೈಮರೆತು ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಸಂದರ್ಭ ಅದು. ಅಚಾನಕ್ ಎಲ್ಲಿಂದಲೋ ನಮ್ಮ ಫೌಜ್ ವೇಷಧಾರಿಗಳಾಗಿ ಬಂದ ಉಗ್ರರು ಒಬ್ಬರ ನಂತರ ಇನ್ನೊಬ್ಬರ ಬಳಿಗೆ ಹೋಗಿ ಆರ್ ಯು ಹಿಂದೂ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಸಾಲದ್ದಕ್ಕೆ ಕೆಲವರ ಪ್ಯಾಂಟ್ ಬಿಚ್ಚಿಸಿ ತಾವೇ ಕನ್ಫರ್ಮ್ ಮಾಡಿಕೊಳ್ತಾರೆ. ಹಿಂದೂ ಅಂತ ಗೊತ್ತಾದ ಮರುಕ್ಷಣ ಉಗ್ರರ ಗುಂಡಿಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಹೀಗೆ ಬರೋಬ್ಬರಿ 26 ಜನರನ್ನ ಕೇವಲ ಕೆಲವೇ ನಿಮಿಷಗಳಲ್ಲಿ ಕೊಂದು ಕಾನನದಲ್ಲಿ ಕಣ್ಮರೆ ಆಗ್ತಾರೆ. ಈ ಘಟನೆಯಲ್ಲಿ ಕನ್ನಡಿಗ ಮಂಜುನಾಥ್ ರಾವ್ ಅವರು ಕೂಡ ಅಸುನೀಗಿದ್ದಾರೆ ಅನ್ನೋದು ದುರಂತ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಪೆಷಲ್ ಟೀಮ್ ಒಂದನ್ನ ರಚಿಸಿ ಕನ್ನಡಿಗರನ್ನ ಕಾಶ್ಮೀರದಿಂದ ಏರ್ಲಿಫ್ಟ್ ಮಾಡುವ ಆದೇಶ ನೀಡಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಈ ಘಟನೆಯ ವಿರುದ್ಧ ದೇಶದಾದ್ಯಂತ ರ್ಯಾಲಿಗಳು ನಡೀತಾ ಇದ್ದಾವೆ. ಈ ಮಾರಣ ಹೋಮದ ಜವಾಬ್ದಾರಿ ಲಷ್ಕರ್ ಎ ತೈಬಾದ ನೆರಳಾದ ದ ರೆಸಿಸ್ಟೆಂಟ್ ಫ್ರಂಟ್ ಹೊತ್ತುಕೊಂಡಿದೆ. ಅದು ಯಾವುದೇ ಹುಳುವಿನ ಸಂಘಟನೆ ಆಗಿರಲಿ, ಇಂದು ಭಾರತ ಸುಮ್ಮನಿರೋದಿಲ್ಲ. ಹುಡುಕಿ ನುಗ್ಗಿ ಹೊಡಿತೀವಿ, ಇದನ್ನೇ ಪಿಎಂ ನರೇಂದ್ರ ಮೋದಿ ಸೇರಿದಂತೆ ಹಲವು ಪ್ರಮುಖರು ಹೇಳಿದ್ದಾರೆ. ಈ ಹುಳುಗಳು ಸರ್ಜಿಕಲ್ ಸ್ಟ್ರೈಕ್ 1 ಮತ್ತು 2 ಮರೆಯೋ ಹಾಗಿಲ್ಲ. ಹೇಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಕೂಡ ಮರೆಯೋ ಹಾಗಿಲ್ಲ. ಈಗ ಇಡೀ ಭಾರತದ ಜನತೆ ಕಾಯ್ತಾ ಇರೋದು ಇದಕ್ಕಾಗಿಯೇ. ಈ ಸ್ಟ್ರೈಕ್ ಹೇಗಿರ್ಬೇಕು ಅಂದ್ರೆ ಸ್ನೇಹಿತರೆ, ಮುಂದೊಂದು ದಿನ ಯಾವುದೇ ಉಗ್ರ ಹುಳು ಒಂದು ಗನ್ನನ್ನ ಕೈಯಲ್ಲಿ ಹಿಡಿಬೇಕು ಅಂದ್ರೆ ಹೆದರಬೇಕು. ಇದು ಬದಲಾಗಬೇಕು ಸ್ನೇಹಿತರೆ. ಭಾರತ ಬರೀ ಉತ್ತರ ನೀಡೋದಷ್ಟೇ ಅಲ್ಲ, ಈ ರೀತಿ ಕೃತ್ಯಗಳು ಆಗುವ ಮುಂಚೆಯೇ ಹತ್ತಿಕ್ಕುವ ಕೆಲಸ ಆಗ್ಬೇಕು. ಆ ಲೆವೆಲ್ಗೆ ನಮ್ಮ ಇಂಟೆಲಿಜೆನ್ಸ್ ಗಳು ಕೆಲಸ ಮಾಡುವಂತಾಗ್ಲಿ. ಈ ಘಟನೆಯಲ್ಲಿ ವಿಧಿವಶರಾದಂತಹ ಎಲ್ರಿಗೂ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.